ಇನ್ನು ಸರ್ಕಾರ ಹನುಮ ಧ್ವಜವನ್ನ ಪೊಲೀಸರನ್ನ ಬಿಟ್ಟು ತೆಗೆಸಿದೆ. ಅಲ್ಪಸಂಖ್ಯಾತರ ವೋಟ್ಗಾಗಿ ಹಿಂದೂಗಳ ಮೇಲೆ ಪ್ರಹಾರ ನಡೆಸ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಆರೋಪಿಸಿದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ವಿಚಿತ್ರ ವರ್ತನೆ ನಡೀತಾ ಇದೆ. ಹಿಂದೂಗಳು ಒಗ್ಗಟ್ಟಾಗ್ತಾ ಇರುವಂತದ್ದು ಕೆಲವರಿಗೆ ಸಹಿಸೋಕಾಗ್ತಾ ಇಲ್ಲ. ಹಿಂದೂಗಳು ಒಟ್ಟಾಗ್ತಾ ಇದ್ದಾರೆ ಅನ್ನುವಂತ ಭಾವನೆ ಮೂಡಿದೆ ಕಾಂಗ್ರೆಸ್ ಅವರಿಗೆ. ಪ್ರತಿ ಊರಲ್ಲಿ ಮನೆಗಳ ಮೇಲೆ ಹಸಿರು ಧ್ವಜ ಹಾರಾಡ್ತಾ ಇವೆ. ಅವುಗಳನ್ನ ತೆಗೆಸೋ ಕೆಲಸ ಮಾಡಿದ್ದೀರಾ? ಆರಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಗೋಡು ಅನ್ನುವಂಥ ಹಳ್ಳಿನಲ್ಲಿ ತೀವ್ರತರವಾದಂಥ ಘರ್ಷಣೆ ಪ್ರಾರಂಭ ಆಗಿದೆ. ಅಲ್ಲಿ ಹನುಮ ಧ್ವಜವನ್ನು ಹಾಕಿದ್ದನ್ನು ಸರ್ಕಾರ ಪೊಲೀಸರನ್ನು ಬಿಟ್ಟು ಅದನ್ನು ಕೀಳಿಸಿ ಹಾಕಿದೆ. ಇದರಿಂದ ಉದ್ವಿಗ್ನವಾಗಿರ್ತಕ್ಕಂಥ ಅಲ್ಲಿಯ ಹಿಂದೂ ಬಾಂಧವರು ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಅಲ್ಪಸಂಖ್ಯಾತರ ಓಟನ್ನು ಗಟ್ಟಿ ಮಾಡುವಂಥ ದೃಷ್ಟಿಯಿಂದ ಎಲ್ಲ ಸೂಚನೆಗಳು ಎಲ್ಲ ರೀತಿ ಪ್ರಹಾರ ಮಾಡಿ ಅವರಿಗೆ ನಾವು ನಿಮ್ಮ ಪರವಾಗಿದ್ದೇವೆ ಅಂತೇಳಿ ಹೇಳಿ ಸೂಚನೆಯನ್ನು ಕಳಿಸ್ತಾ ಇದ್ದಾರೆ. ಇದರಿಂದ ಖಂಡಿತ ಇವರಿಗೆ ಒಳ್ಳೆಯದಾಗೋದಿಲ್ಲ. ಮೊನ್ನೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ದಿನದಿಂದ ಇನ್ನಷ್ಟು ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ಸು. ಆದ್ದರಿಂದ ಈ ಹತಾಶ ಭಾವನೆಯಿಂದ ಅವರು ಪೊಲೀಸರನ್ನು ಉಪಯೋಗಿಸಿ ಜನರ ಮೇಲೆ ಬಹಳ ಹಿಂಸೆ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇದನ್ನು ರಾಜ್ಯದಾದ್ಯಂತ ಈ ಪ್ರತಿಭಟನೆಗಳು ಮುಂದುವರಿಯುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಈಗ ಊರಿನಲ್ಲಿ ಮರದ ಮೇಲೆ, ಲೈಟ್ ಕಂಬದ ಮೇಲೆ ಹಸಿರು ಧ್ವಜ ನೇತಾಡ್ತಾ ಇದೆ, ಮುಸ್ಲಿಂ ಧ್ವಜ. ಎಲ್ಲಿ ತೆಗ್ದಿದ್ದಾರೆ ಇವರು? ರಾಜ್ಯದಾದ್ಯಂತ ತೆಗ್ದಿದ್ದಾರೆ. ಹಿಂದೂಗಳ ನಂಬಿಕೆಗಳು, ಭಾವನೆಗಳು ಅಂತ ಹೇಳಿದ್ರೆ ಇಷ್ಟು ರೀತಿಯಿಂದ ಒಂದು ತಾತ್ಸಾರ ನಗಣ್ಯ ಮಾಡುವಂಥ ಒಂದು ಪ್ರವೃತ್ತಿ ಏನಿದೆ ಇದು